ರಕ್ಕಸಿಯನ್ನು ರಕ್ಷಿಸಿದೆ, ಖಳನನ್ನ ಕೊಂದು ಕಳೆದೆ. ಹಾಗಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಅತ್ತ ಮುತ್ತ ಸುತ್ತ ಎಲ್ಲ ನೋಡ್ತಾ ಇದ್ದೆ. ಯಾವುದೇ ಶಿಕ್ಷಿಸುವುದಕ್ಕೆ ಮುಂದಾದೆ ಹೇಗೆ ಎಂಬುದಾಗಿ ಬೇಡಿಕೊಂಡು ಶಿಕ್ಷಿಸುವನ್ನು ಹಾಗಿದ್ರೆ ಅತ್ಯಾರಿದ್ದಾರೆ ಎಂಬುದಾಗಿ ಭಾವಿಸಿ ಅತ್ತ ಇತ್ತ ಸುತ್ತಮುತ್ತ ಕಣ್ಣರಿಸಿ ನೋಡಿದ್ರೆ ನಿನ್ನನ್ನು ಕಂಡ ಹೊರಳಿಗೆಯಲ್ಲಿ ನನ್ನ ಬಾಯಿಂದ ಯಾಕೋ ಏನು ಅಮ್ಮ ಅನ್ನುವಂತಹ ಸ್ವರ ಉದ್ಘರಿಸಲ್ಪಟ್ಟಿತ್ತು. ನಿನ್ನನ್ನು ನೋಡ್ತಾನೆ ಇದ್ದೆ. ಖಂಡಿತವಾಗಿಯೂ ಸಾಮಾನ್ಯದ ಹೆಣ್ಣೊಬ್ಬ ನೀನು ಅಲ್ಲವೇ ಅಲ್ಲ, ಒಬ್ಬ ಧೋರಣೀಶನ ಧರ್ಮಪತ್ನಿಗೆ ಅನುಮಾನವೇ ಇಲ್ಲ. ಆದರೆ ನಿನ್ನ ಈ ಸ್ಥಿತಿಯನ್ನು ಕಂಡಾಗ ಹಾಗೂ ಹೀಗೂ ಯಾವ ಊಹಿಸುವುದು ಕಷ್ಟ ಆಗಿದೆ. ನಾನು ಯಾರು ಅಂತ ನನಗೆ ಗೊತ್ತಿಲ್ಲ, ನೀನು ಯಾರು ಅಂತ ತಿಳಿದಾರೆ. ಯಾರು ಪರಮವೇದ ವ್ಯಾಸ ಮುನಿಯ ಕೃಪೆಯಿಂದ ಕರಳ ನಿನ್ನನು ಪಡೆದೆ. ಪರಮವೇದ ವ್ಯಾಸ ಮುನಿಯ ಕೃಪೆಯಿಂದ ಕರಳ ನಿನ್ನನು ಪಡೆದೆ. ಬಾರಿಂದು ನಮ್ಮಯ ಪುರವರಗೆ ನಮ್ಮಯ ಪುರಕ್ಕೆ ಬಾರಿಂದು ನಮ್ಮಯ ಪುರವರಗೆ
ಬಂದ ಸಮಸ್ಯೆಯನ್ನು ಬಗೆಹರಿಸಿದ್ದೇ ನಮ್ಮ ತಾಯಿ. ಬಂದಂತಹ ನೀನು ನನ್ನನ್ನು ಪ್ರಶ್ನಿಸ್ತಾ ಇದ್ದೆ. ಯಾರು ಗೊತ್ತಾಗಿ ನಿನಗೆ ನಾನು ಅನ್ಯರಲ್ಲ. ನನಗೆ ಜನ್ಮ ಕೊಟ್ಟು ತಾಯೇ ನೀನು. ಮಾತ್ರ ದೇಶ ಎನ್ನುವುದೊಂದಿದೆ. ಅಲ್ಲಿಯ ದೊರೆಯಾದಂತಹ ಚಂದ್ರಸೇನ ಜಯಸೇನ, ಆ ಚಂದ್ರಸೇನನ ಒಡತಿ ನನ್ನನ್ನು ತುಳುಕುತ್ತಾ ಇದ್ದನಲ್ಲ ದುಷ್ಟ ರಕ್ತಜಂಗ. ಅವನ ಉಪಟಳವನ್ನು ತಡೆಯಲಾರದೆ ಅವನನ್ನ ಹೇಗಾದರೂ ಮಾಡಿ ಒಲಿಸಬೇಕು ಎನ್ನುವ ಆಕಾಂಕ್ಷೆಯಿಂದ ಯುದ್ಧರಂಗವನ್ನು ಪ್ರವೇಶಿಸಿದಂತಹ ಸಂದರ್ಭ ದುಷ್ಟನಿಂದ ಹತರಾಗಿ ಹೋದರು. ಹಾಗಾಗಿ ಏನು ಮಾಡಬೇಕು, ಗಂಡನನ್ನ ಕಳೆದುಕೊಂಡು ವೈಧವ್ಯ ದೀಕ್ಷೆಯನ್ನ ಪಡೆಯುವುದರ ಬದಲು ನನ್ನ ಪ್ರಾಣವನ್ನ ತೆಗೆದುಕೊಳ್ಳಬೇಕು ಎನ್ನುವುದಾಗಿ ಕಾಡಿನ ಮಾರ್ಗವಾಗಿ ಹೋಗುತ್ತಿರುವಂತಹ ಸಂದರ್ಭ ನಾಡದರು ಎದುರಾಗಿ ನನಗೆ ಆಡಿದಂತಹ ಮಾತು, ಏನು ಧೈರ್ಯವನ್ನು ಪವಿತ್ರವಾದಂತಹ ಕಾಶಿ ಕ್ಷೇತ್ರವನ್ನ ಸೇರಿ ಗಂಗಾ ಮಾತೆಯನ್ನು ಪೂಜಿಸಿದೆ ಎಂದಾದರೆ ಅಲ್ವೇ ತಾಯಿ. ಹೋದಂತಹ ಸಂದರ್ಭ ನಾರದರ ಸೂಚನೆಯಂತೆ ಗಂಗಾ ಪೂಜೆಯಲ್ಲಿ ನಿರತರಾದಂತಹ ಸಂದರ್ಭದಲ್ಲಿ ಗಂಗೆಯು ಮೇಲೆದ್ದು ವೇದವ್ಯಾಸರನ್ನ ಸಂಪರ್ಕಿಸುವಂತೆ ಅವಳೇ ವೇದವ್ಯಾಸರನ್ನು ಕರೆಸಿದ್ದರು. ಅಲ್ಲಿಯವರೆಗಾಗಿ ಹೋದಂತಹ ನಿನ್ನನ್ನು ಅವ್ರ ಕೈ ಮೇಲೆ ಇಟ್ರ. ಹೌದು. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಎನ್ನುವುದಾಗಿ ಕೋಡಿಟ್ಟಂತಹ ಸಂದರ್ಭ ಅವರಲ್ಲಿ ಅವರ ಕೈಯಲ್ಲಿ ಒಂದು ಪಿಂಡ ಇತ್ತು. ಆ ಪಿಂಡವನ್ನ ನನ್ನ ಕೈಯಲ್ಲಿತ್ತು 9 ತಿಂಗಳು 9 ವಾರ 9 ದಿನ 9 ಗಳಿಗೆಯವರೆಗೆ ನಾನು ಅದನ್ನು ಸಂರಕ್ಷಿಸಿದೆ ಅಂತ ಆದರೆ ಆ ಪಿಂಡದಿಂದ ಒಬ್ಬ ಮಗ ಹುಟ್ಟಿ ಬರ್ತಾನೆ. ಆ ಮೂಲಕವಾಗಿ ದುಷ್ಟನ ಸಂಹಾರವಾಗ್ತದೆ ಎನ್ನುವುದಾಗಿ ಸೂಚನೆ ನೀಡುತ್ತಿರುವುದರಿಂದ ಆ ಕಾರಣಕ್ಕಾಗಿಯೇ ಪಿಂಡವನ್ನ ಸಂರಕ್ಷಿಸುತ್ತಾ ಕುಳಿತಿದ್ದೆ ನೀನು. ತಪ್ಪಿಸುತ್ತಾ ಇದ್ದವರು. ಅದೇ ಸಂದರ್ಭದಲ್ಲಿ ಬಂದರಲ್ಲ ಇಬ್ಬರು ರಾಕ್ಷಸರು. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಎನ್ನುವ ದಾರಿ ತೋಚದೆ ವೇದ ವ್ಯಾಸರ ನಾಮವನ್ನ ಸ್ಮರಿಸಿ ಪಿಂಡವನ್ನ ಧರೆಗೆ ಬಿಸಾಡಿದ ಕ್ಷಣದಲ್ಲಿ ನೀನು ಹುಟ್ಟಿಕೊಂಡ. ಅಮ್ಮ ನೀನು ಅಂತಲ್ಲ, ಯಾರೇ ಗೊತ್ತು ನಿನ್ನಂತವರಿಗೆ ಹೀಗೆ ಸಮಸ್ಯೆ ಆಗೋದು ಸಹಜ. ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತಿಲ್ಲ. ತಾಯಿ ಹಾಗಾಗಿ ಹುಟ್ಟಿದಂತಹ ನಿನಗೆ ಒಂದು ಹೆಸರು ಬಿಡಬೇಕು. ಏನು ಹುಟ್ಟುವಂತಹ ಸಂದರ್ಭದಲ್ಲಿ ಕೋಪವನ್ನೇ ನೀನು ಪಡೆದು ಹುಟ್ಟಿದವ, ಮಾತ್ರವಲ್ಲ ರುದ್ರಾಂಶದಿಂದ ಹುಟ್ಟಿದವ. ಹಾಗಾಗಿ ನಿನ್ನ ಹೆಸರು ರುದ್ರಕೋಪ ಎನ್ನುವುದು. ಧನ್ಯೋಸ್ಮಿ. ನೀನು ಇಲ್ಲಿಯೇ ಇರುವುದಲ್ಲ, ಮತ್ತೆ ನಮ್ಮ ನಾಡಾದಂತಹ ಮಾತೃ ದೇಶದವರಿಗಾಗಿ ಬಂದು ಅಲ್ಲಿಯ ಪಟ್ಟವನ್ನ ಏರಿ ಪ್ರಜೆಗಳನ್ನ ಕಾಪಾಡಬೇಕಾಗಿದೆ. ಹಾಗಾಗಿ ಅಲ್ಲಿಯವರೆಗಾಗಿ ಬರ್ತೀಯ. ನಮೋ